ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ವೆಜ್ ಪಿಜ್ಜಾ ಮಾಡೋಣ. ವಿತೌಟ್ ಓವನ್ ಪ್ಯಾನ್ ಮೇಲೆ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬನ್ನಿ. 1 ಕಪ್ ಹಾಟ್ ವಾಟರ್ ತಗೊಂಡಿದ್ದೀನಿ. ಇದರಲ್ಲಿ ½ ಟೇಬಲ್ ಸ್ಪೂನ್ ಶುಗರ್ ಹಾಕೊಳ್ಳೋಣ. ಹಾಗೆ ಡ್ರೈ ಈಸ್ಟ್ 1 ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 15 to 20 ಮಿನಿಟ್ಸ್ ಇದನ್ನ ರೆಸ್ಟ್ ಕೊಡಬೇಕು. 15 ಮಿನಿಟ್ಸ್ ಆಯ್ತು ನೋಡಿ, ವಾಟರ್ ಎಲ್ಲ ಸಪ್ರೇಟ್ ಆಗಿ ಈಸ್ಟ್ ಫ್ಲಫಿ ಆಗಿದೆ. ಇವಾಗ ಇದರಲ್ಲಿ 1 ಕಪ್ ಮೈದಾ ಹಾಕೊಂತ ಇದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೊಂತ ಇದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಇವಾಗ ½ ಕಪ್ ಮೈದಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ. ಟೋಟಲ್ ಆಗಿ 1.5 ಕಪ್ ಮೈದಾ ಯೂಸ್ ಮಾಡಿದೀನಿ ನಾನು. ಡೋ ಈ ತರ ಸ್ಟಿಕ್ಕಿ ಆಗಿರ್ಬೇಕು. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 40 ಮಿನಿಟ್ಸ್ ಇದನ್ನ ರೆಸ್ಟ್ ಕೊಡಬೇಕು. ಇವಾಗ ಪಿಜ್ಜಾಗ್ ಬೇಕಾಗಿರೋ ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಒಂದ್ ಪ್ಯಾನ್ ಅಲ್ಲಿ ನಾನು 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂತ ಇದೀನಿ. ಕಟ್ ಮಾಡಿರೋ ಕ್ಯಾಪ್ಸಿಕಮ್ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು, ತುಂಬಾ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಾರ್ದು. ಇವಾಗ ಇದ್ರಲ್ಲಿ ಕಟ್ ಮಾಡಿರೋ ಆನಿಯನ್ ಮತ್ತೆ ಬಾಯ್ಲ್ ಮಾಡಿರೋ ಕಾರ್ನ್ ಹಾಕೊಂಡು 2 ಮಿನಿಟ್ಸ್ ಇದನ್ನ ರೋಸ್ಟ್ ಮಾಡ್ಕೋಬೇಕು. ನೋಡಿ ಡೋ ಅಲ್ಲಿ ಫ್ಲಫಿನೆಸ್ ಬಂದಿದೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡ್ರೈ ಮೈದಾ ಫ್ಲೋರ್ ಹಾಕೊಂಡು ಸ್ಲೋ ಆಗಿ ಕೈಯಿಂದನೇ ಇದನ್ನ ತಟ್ಕೋಬೇಕು ಚೆನ್ನಾಗಿ. ಚಪಾತಿ ರೋಲ್ ಮಾಡೋದ್ರಿಂದ ಬೇಕಾದ್ರೂ ನೀವು ಮಾಡ್ಬೋದು, ಇಲ್ಲಾಂದ್ರೆ ಕೈಯಿಂದಾನು ಮಾಡ್ಬೋದು. ನಾನಿಲ್ಲಿ ಕೈಯಿಂದಾನೇ ಮಾಡ್ತಾ ಇದೀನಿ. ಈ ತರ ರೌಂಡ್ ಶೇಪ್ ಕೊಡ್ತಾ ಕೊಡ್ತಾ ಇದನ್ನ ರೌಂಡ್ ಆಗಿ ತಟ್ಕೋಬೇಕು. ತಟ್ಕೊಂಡಿದಾದ್ಮೇಲೆ ಒಂದ್ ಫೋರ್ಕ್ ಇಂದ ಈ ತರ ನೀವು ಚುಚ್ಕೋಬೇಕು ಅದನ್ನ. ಪಿಜ್ಜಾ ಬೇಸ್ ಸ್ವಲ್ಪ ದಪ್ಪನೇ ಇರ್ಬೇಕು. ಇವಾಗ ಪ್ಯಾನ್ ಅಲ್ಲಿ ಹಾಕೊಂಡು ಜಸ್ಟ್ ಒಂದ್ ಸೈಡ್ ಇಂದ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದ್ ಕಡೆ ತಿಪ್ಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಇದ್ರ ಮೇಲೆ 2 ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದೀನಿ. ಇವಾಗ ಇದ್ರ ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಮಯೋನೈಸ್ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡಿಕ್ಕಿರೋ ಟಾಪಿಂಗ್ಸ್ ಅನ್ನ ಇದರ ಮೇಲೆ ಇಡ್ಕೋಬೇಕು. ಟಾಪಿಂಗ್ಸ್ ಎಲ್ಲ ಇಟ್ಟಾದ್ಮೇಲೆ ಇವಾಗ ಇದ್ರ ಮೇಲೆ ಮೊzzarella ಚೀಸ್ ಅನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಚೀಸ್ ಜಾಸ್ತಿ ತಿನ್ನೋರು ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು, ಇಲ್ಲಾಂದ್ರೆ ಕಡಿಮೆನೂ ಹಾಕೋಬಹುದು. ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗಾನೋ ಹಾಕೋಬೇಕು. ಇವಾಗ ಇದನ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಂಡ್ರೆ ತವಾ ಪಿಜ್ಜಾ ರೆಡಿ ಆಗುತ್ತೆ. ನೋಡಿ 5 ಮಿನಿಟ್ಸ್ ಆಯ್ತು, ತವಾ ಪಿಜ್ಜಾ ರೆಡಿ ಆಗಿದೆ. ಇದನ್ನ ಪೀಸಸ್ ಅಲ್ಲಿ ಕಟ್ ಮಾಡ್ಕೊಂಡು ಎಂಜಾಯ್ ಮಾಡಬಹುದು. ತುಂಬಾನೇ ಚೀಸಿಯಾಗಿ ತುಂಬಾನೇ ಚೆನ್ನಾಗಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನ ಸಪೋರ್ಟ್ ಮಾಡಿ.